नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। श्रीधर गुरु महचरिता भगवान् श्रीधर गुरु महचरिता। श्रीधर गुरु महचरिता भगवान् श्रीधर गुरु महचरिता। श्री गुरु कृपयाधार निरूपित श्री गुरु कृपयाधार निरूपित श्रीधर गुरु महचरिता भगवान् श्रीधर गुरु महचरिता। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂ ಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂ ಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರಳೋಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ, ಶ್ರೀ ಗುರುಗಳ ಚರಣಗಳಿಗೆ ವಂದಿಸಿ, ಶ್ರೀ ಮಹಾಚರಿತ್ರೆಗೆ ನಮಸ್ಕಾರವನ್ನು ಮಾಡುತ್ತಾ ನಾವು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ. ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯನ್ನು ಶ್ರವಣ ಮಾಡ್ತಾ ಇರುವಂಥ ಎಲ್ಲರನ್ನೂ ಸ್ವಾಗತಿಸ್ತೇನೆ. ಸದ್ಗುರುದೇವ ದತ್ತ. ಶ್ರೀ ದತ್ತ ಜಯಂತಿಯ ಉತ್ಸವದಲ್ಲಿ 9 ದಿನವೂ ಸಾಗರದಲ್ಲಿ ಜನಸಾಗರವೇ ತುಂಬಿತ್ತು ಹೇಳಿದರೆ ತಪ್ಪಲ್ಲ. ದವಸ ಧಾನ್ಯಗಳು, ಹಣ್ಣು ಹಂಪಲುಗಳು ದೊಡ್ಡ ರಾಶಿಯಾಗಿ ಬಿದ್ದಿದ್ವಂತೆ. ನಿತ್ಯ ಭೋಜನಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಿದ್ರು. ಶ್ರೀ ಶ್ರೀಧರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಿತ್ಯ ಭಜನೆಗೂ ಕೊರತೆ ಇರಲಿಲ್ಲ, ಭೋಜನಕ್ಕೂ ಕೊರತೆ ಇರಲಿಲ್ಲಂತೆ. ಆ ಉತ್ಸವದಲ್ಲಿ ಕೆಲವು ದಿನ ಶ್ರೀ ಗುರುಗಳ ಪ್ರವಚನವೂ ನಡೀತು. ಆ ಉತ್ಸವಕ್ಕೆ ಶ್ರೀ ಶ್ರೀಧರ ಸ್ವಾಮಿಗಳಿಂದ ಪಾದುಕೆಯನ್ನು ಪಡೆದುಕೊಂಡಂಥ ಪುಣ್ಯವಂತನಾದಂಥ ಭಕ್ತ ಮಹಾಬಲೇಶ್ವರನೂ ಹೋಗಿದ್ದಂತೆ. ಭಕ್ತ ಮಹಾಬಲೇಶ್ವರನು ಈ ಗುರುಮಹಿಮೆಯನ್ನು ಕಂಡು ಬಹಳ ಸಂತೋಷಿತನಾಗ್ತಾನೆ. ಆ ವೇಳೆ ಅಂದರೆ ಧಾನ್ಯ ನಿಯಂತ್ರಣದ ಕಾಲ ಆಗಿತ್ತಂತೆ. 20 ಜನರಿಗಿಂತ ಹೆಚ್ಚಿಗೆ ಜನರಿಗೆ ಊಟದ ಸಮಾರಂಭವನ್ನು ಯಾರೂ ಮಾಡಬಾರದು. ಒಮ್ಮೆ ಇಲ್ಲಾದರೂ ಬಹಳ ಜನರಿಗೆ ಭೋಜನ ಸಂತರ್ಪಣೆ ಏನಾದರೂ ಮಾಡಿಸಿದರೆ ಶಿಕ್ಷೆಯನ್ನು ವಿಧಿಸ್ತೇವೆ ಹೇಳಿ ಸರ್ಕಾರದವರು ಆದೇಶ ಹೊರಡಿಸಿದ್ರಂತೆ. ಆದರೆ ಶ್ರೀ ದತ್ತ ಜಯಂತಿ ಉತ್ಸವದಲ್ಲಿ ನಿತ್ಯವೂ 10,000 ಜನಕ್ಕೂ ಮೀರಿ ಸಂತರ್ಪಣೆ ನಡೀತಾ ಇತ್ತು. ಈ ಸುದ್ದಿ ಸರ್ಕಾರಕ್ಕೆ ತಿಳಿದುಬಿಡ್ತು. ಕೆಲವು ಗುಪ್ತಚರರು ಬಂದು ಎಲ್ಲವನ್ನೂ ಪರಿಶೀಲಿಸಿ ಹೋಗ್ತಿದ್ರು. ಇದರಿಂದ ಉತ್ಸವದಲ್ಲಿ ಸೇವೆಗೆ ಮುಂದಾಗಿರುವಂಥ ಮುಖ್ಯಸ್ಥರಿಗೆ ಬಹಳ ಭಯವಾಯಿತಂತೆ. ಶಿವಮೊಗ್ಗದಿಂದ ಮೇಲಧಿಕಾರಿಗಳು ಬರ್ತಾ ಇದ್ದಾರೆ ಹೇಳುವ ವಿಚಾರವನ್ನು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಸೇವಕರು ತಿಳಿಸ್ತಾರೆ. ಆಗ ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳು ನಗುತ್ತಾ, ತಮ್ಮಂದಿರ ಯಾಕೆ ಅಷ್ಟೊಂದು ಭಯ ಪಡ್ತಾ ಇದ್ದೀರಿ? ಅವರು ಮನುಷ್ಯರೇ ಅಲ್ಲವೇ? ಇಲ್ಲಿಯೇ ಶ್ರೀ ದತ್ತನಿರುವಾಗ ನೀವು ಯಾಕೆ ಚಿಂತೆ ಮಾಡಬೇಕು? ಶ್ರೀ ಸದ್ಗುರು ಅಂದರೆ ಸಮರ್ಥನಿದ್ದಾನೆ ಹೇಳಿ ತಿಳ್ಕೊಳ್ಳಿ ಹೇಳಿದರಂತೆ. ಸ್ವಲ್ಪ ಸಮಯದಲ್ಲಿ ಕೆಲವು ಜನ ಅಧಿಕಾರಿಗಳು ಬಂದ್ಬಿಟ್ರು. ಆ ವೇಳೆಯಲ್ಲಿ ಸಂತರ್ಪಣೆ ನಡೀತಲೇ ಇತ್ತು. ಅದನ್ನೆಲ್ಲ ನೋಡಿ ಆಮೇಲೆ ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನ ಮಾಡಬೇಕು ಹೇಳಿ ಹೇಳಿದಾಗ ಭಕ್ತ ಜನರಿಗೆ ಬಹಳ ಭಯವಾಯಿತಂತೆ. ಕೆಲವು ಗುರುಸೇವಕರಿಗೆ ಬಹಳ ಬೇಸರವಾಯಿತಂತೆ.
ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಈ ಸಂಗತಿಯನ್ನು ತಿಳಿಸಿದರು. ಶ್ರೀ ಶ್ರೀಧರ ಸ್ವಾಮಿಗಳು ಅನುಷ್ಠಾನದಲ್ಲಿ ಕುಳಿತಂಥ ಸಮಯ ಆಗಿತ್ತು. ಆಗ ಕೈ ಸನ್ನೆಯಿಂದಲೇ ಸ್ವಲ್ಪ ಸಮಯ ಕುಳಿತುಕೊಳ್ಳಿಕ್ಕೆ ತಿಳಿಸಿ ಹೇಳಿ ಕಳಿಸ್ತಾರೆ ಶ್ರೀ ಶ್ರೀಧರ ಸ್ವಾಮಿಗಳು. ನಂತರ ತಮ್ಮ ಅನುಷ್ಠಾನವನ್ನು ಮುಗಿಸಿ ಹೊರಗೆ ಬಂದರು. ಶ್ರೀ ಶ್ರೀಧರ ಸ್ವಾಮಿಗಳು ಅನುಷ್ಠಾನವನ್ನು ಮುಗಿಸಿ ಬರುವುದನ್ನೇ ಕಾಯ್ತಾ ನಿಂತಿದ್ದರು. ಭಕ್ತರೋ, ಶಿಷ್ಯರೋ, ಅಧಿಕಾರಿಗಳು ಎಲ್ಲರೂ ಶ್ರೀ ಶ್ರೀಧರ ಸ್ವಾಮಿಗಳನ್ನು ನೋಡಬೇಕು ನಿಂತಿದ್ದರು. ಒಮ್ಮೆಗೆ ಎಲ್ಲರಿಗೂ ಪಟ 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 ಹೇಳಿ ಶ್ರೀ ಶ್ರೀಧರ ಸ್ವಾಮಿಗಳ ಪಾದುಕೆಯ ಸದ್ದು ಕೇಳಿಸ್ತು. ಭಕ್ತರೆಲ್ಲ ಜಯ ಜಯಕಾರ ಮಾಡಿದರು. ಕೆಲವು ಭಕ್ತರು ಭಕ್ತಿಯಿಂದ ಹಾಡಿದರಂತೆ. ಭರದಿ ಬರುವ ಚಂದ ಶ್ರೀಧರ ಶರಣರಿಗ ಆನಂದ. ಕಾವಿಯ ವಸ್ತ್ರವು ಝಳ 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 ಝಳ, ಕೈಯ ಕಮಂಡಲು ಫಳಫಳ ಫಳಫಳ, ತುಳಸಿ ಮಾಲೆಯು ಥಳಥಳ ಥಳಥಳ, ಪ್ರಸನ್ನ ಶ್ರೀಧರ ಗುರುಮುಖ ನಿರ್ಮಲ, ಬರದಿ ಬರುವ ಚಂದ ಶ್ರೀಧರ ಶರಣರಿಗ ಆನಂದ. ನಿತ್ಯ ಸ್ವರೂಪನೆ ಸರಿ 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 ಸರಿ, ಜಾಹ್ನಕಿ ಕಾಂತಗೆ ಸಮಸಮ ಸಮಸಮ, ಶ್ರೀಧರ ಸ್ವಾಮಿಗೆ ಜಯ 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 ಜಯ, ಭಕ್ತವತ್ಸಲಾನಂದಗೆ ಜಯ ಜಯ, ಭರದಿ ಬರುವ ಚಂದ ಶ್ರೀಧರ ಶರಣರಿಗ ಆನಂದ. ಸಂತಸ ಬೀರುವ ನಡೆ 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 ನಡೆ, ಮೆಟ್ಟಿದ ಪಾದಕ್ಕೆ ಪಟಪಟ ಪಟಪಟ, ದತ್ತ ಗುರುವಿಗೆ ಸಮಸಮ ಸಮಸಮ, ಶ್ರೀಧರ ಗುರು ಆಗಮನವೇ ಅನುಪಮ, ಭರದಿ ಬರುವ ಚಂದ ಶ್ರೀಧರ ಭಕುತರಿಗ ಆನಂದ, ಶ್ರೀಧರ ಶರಣರಿಗ ಆನಂದ ಹೇಳಿ ಭಕ್ತರೆಲ್ಲರೂ ಭಕ್ತಿಯಿಂದ ಹಾಡಿದ್ರಂತೆ. ನೋಡ ಬನ್ನಿರಿ ಜಯವೆನ್ನಿರಿ, ನೋಡ ಬನ್ನಿರಿ ಜಯವೆನ್ನಿರಿ, ನೋಡ ಬನ್ನಿರಿ ಬನ್ನಿರಿ ಜಯವೆನ್ನಿರಿ ಬೆನ್ನಿರಿ, ಜಯವೆನ್ನಿರಿ ಎನ್ನಿರಿ, ದಯಾವರ ಶ್ರೀಧರೇಂದ್ರ ಕಿ ಜೈ, ದಯಾವರ ಶ್ರೀಧರೇಂದ್ರ ಕಿ ಜೈ. ಹೀಗೆ ಶ್ರೀ ಶ್ರೀಧರ ಸ್ವಾಮಿಗಳ ಭಕ್ತರು, ಶಿಷ್ಯರು ಎಲ್ಲರೂ ಭಕ್ತಿಯಿಂದ ಈ ಹಾಡನ್ನು ಹಾಡಿದ್ರಂತೆ. ಹೀಗೆ ಹಾಡ್ತಾ ಇರುವಂತೆ ಶ್ರೀ ಶ್ರೀಧರ ಸ್ವಾಮಿಗಳು ಬಂದು ತಮ್ಮ ದಿವ್ಯ ಆಸನದಲ್ಲಿ ಮಂಡಿತರಾಗ್ತಾರೆ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಆಧ್ಯಾತ್ಮಿಕವಾದ ದಿವ್ಯ ತೇಜಸ್ಸು, ಅವರ ಅಂತರ್ಮುಖತೆಯ ದೃಷ್ಟಿ, ಅವರ ಗಾಂಭೀರ್ಯ ಇವೆಲ್ಲವನ್ನ ಕಂಡು ಆ ಅಧಿಕಾರಿಗಳಿಗೆ ಇವರು ಸಾಮಾನ್ಯ ಮನುಷ್ಯರಲ್ಲ, ಇವರ ಭಗವತ್ ಸ್ವರೂಪರೇ ಸರಿ ಹೇಳಿ ಅನಿಸ್ಬಿಡ್ತಂತೆ. ಶ್ರೀಧರ ನಿನ್ನಯ ಸಮಾನರಾರು ಧರೆಯೊಳಗಾರಿ ಹರೈ, ಸುರಮುನಿಯಂತೆ ತಾರಕ ಸಾರುತ ಜಗವನೆ ಸಲಹುವನಿ. ಒಂದು ಶಬ್ದವೂ ಕೂಡ ಆ ಅಧಿಕಾರಿಗಳ ಬಾಯಿಂದ ಹೊರಗೆ ಬರಲಿಲ್ಲ. ಎಲ್ಲರೂ ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಹೇಳಿ ಗುರುಮಂತ್ರವನ್ನು ಜಪಿಸ್ತಾ ಇದ್ರಂತೆ. ಆಗ ಆ ಅಧಿಕಾರಿಗಳ ಬಾಯಿಂದಲೂ ಕೂಡ ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಹೇಳಿ ಆ ಗುರು ಜಪ ಹೊರಹೊಮ್ಮತ್ತು. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಎಲ್ಲರಿಗೂ ಆಶ್ಚರ್ಯವಾಗ್ಬಿಡ್ತು. ಆಗ ನಮ್ಮ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಮೃದುಮಧುರವಾದ ವಾಣಿಯಿಂದ ಆ ಅಧಿಕಾರಿಗಳನ್ನು ಕುರಿತು ಎಲ್ಲ ಕ್ಷೇಮವೇ, ಬಂದ ಸಮಾಚಾರ ಏನು, ಉತ್ಸವದ ನಿಮಿತ್ತ ನೀವು ಬಂದಿದ್ದೀರೋ ಹೀಗೆ, ಅಥವಾ ಏನಾದರೂ ಕಾರ್ಯದ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದೀರೋ ಹೀಗೆ ಹೇಳಿ ಕೇಳ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳ ಮಹಾದರ್ಶನದಿಂದ ತಾವು ಬಂದಂಥ ಕೆಲಸವನ್ನೇ ಮರೆತು ಬಿಟ್ಟಿದ್ದರು ಅಧಿಕಾರಿಗಳು. ಅವರು ಹೇಳ್ತಾರೆ, ಸ್ವಾಮಿ ನಾವು ತಮ್ಮ ದರ್ಶನಕ್ಕಾಗಿಯೇ ಬಂದಿದ್ದೇವೆ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದಂತೆ ಶ್ರೀಧರರಿಗೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು ಅಧಿಕಾರಿಗಳನ್ನು ಕುರಿತು, ನೀವು ಧಾನ್ಯ ನಿಯಂತ್ರಣದ ನಿಮಿತ್ತ ಇಲ್ಲಿಗೆ ಬಂದಿರಬೇಕಲ್ವೇ, ಆದರೆ ಇಲ್ಲಿ ಸೇರಿದ ಭಕ್ತರೆಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಊಟ ಮಾಡುವ ಧಾನ್ಯವನ್ನೇ ಇಲ್ಲಿ ತಂದು ಎಲ್ಲರೊಂದಿಗೆ ಊಟ ಮಾಡ್ತಾ ಇದ್ದಾರೆ. ಇಲ್ಲಿ ಭೋಜನ ಮಾಡಿದಂಥವರು ಪುನಃ ಮನೆಯಲ್ಲಿ ಹೋಗಿ ಊಟ ಮಾಡೋದಿಲ್ಲ ಅಂದಾಗ ಧಾನ್ಯ ಉಳಿದ ಹಾಗೆ ಆಯ್ತಲ್ವೇ ಹೇಳಿ ಕೇಳಿದ್ರಂತೆ. ಆಗ ಅಧಿಕಾರಿಗಳು ಏನನ್ನೂ ಮಾತನಾಡಲೇ ಇಲ್ಲ. ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಶ್ರೀ ಗುರುಗಳು ಉತ್ಸವವನ್ನು ಮಾಡುವಂತಿದ್ದರೆ ನಿಮ್ಮಿಂದಾಗುವ ಸಹಕಾರ ಮಾಡಿ ಹೇಳಿ ಮೇಲಧಿಕಾರಿಗಳು ತಮ್ಮ ಕೆಳಗಿನ ಅಧಿಕಾರಿಗಳಿಗೆ ಆಜ್ಞೆ ಮಾಡಿದರಂತೆ. ಹಾಗೆಯೇ ಬಂದಂಥ ಅಧಿಕಾರಿಗಳು ಶ್ರೀ ಶ್ರೀಧರ ಸ್ವಾಮಿಗಳ ಆಶೀರ್ವಾದವನ್ನು ಪಡ್ಕೊಂಡು ಹೊರಟೋದ್ರಂತೆ. ಇದನ್ನು ನೋಡಿ
ಭಕ್ತ ಮಹಾಬಲೇಶ್ವರನಿಗೂ ಅಲ್ಲದೆ ಉಳಿದ ಭಕ್ತ ವೃಂದಕ್ಕೂ ಶ್ರೀ ಗುರುಮಹಿಮೆ ಅಗಾಧ ಅನಿಸಿ ಎಲ್ಲರೂ ಬಹಳ ಆನಂದದಿಂದ ಶ್ರೀ ಗುರುಮಹಿಮೆಯನ್ನು ಕೊಂಡಾಡ್ತಾ ಶ್ರೀ ಗುರುಚರಣಗಳಿಗೆ ವಂದನೆ ಮಾಡಿದರಂತೆ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಮಹಿಮೆ ಸರ್ವತ್ರ ವ್ಯಾಪಿಸಿತು. ಭಕ್ತರನ್ನು ಉದ್ಧಾರ ಮಾಡಲಿಕ್ಕಾಗಿ ಶ್ರೀ ದತ್ತಾತ್ರೇಯ ಪ್ರಭುವೇ ಅವತಾರ ಮಾಡಿ ಬಂದಿದ್ದಾನೆ ಹೇಳಿ ಜನರು ಕೀರ್ತಿಸ್ತಿದ್ರು.